ಬೆಳಗ್ಗೆನೆ ಎದ್ದು ಬಿದ್ದು ನಮ್ ಕೋಲಾರಲ್ಲಿ ಒಂದ್ ಎಳ್ನೀರ್ ಕುಡ್ದು ಸಮಾಚಾರ ಶುರು ಮಾಡೋಣ ಅನ್ನೋಷ್ಟರಲ್ಲಿ ಕೈಗೆ ಒಂದೆರಡು ಬಿಂದಿಗೆ ಕೊಟ್ಟು ನೀರ್ಗೆ ಅಂತ ಕಳ್ಸಿದ್ಲು ನಮ್ಮಮ್ಮ. ನಮಸ್ತೆ ಕರುನಾಡು, ಐ ಎಂ ಫ್ರಮ್ ಚಿನ್ನದ ನಾಡು. ಊರಿಗೆ ಬರ್ತಿದ್ದಂಗೆ ನಮ್ಮೂರ್ ಎಂಟ್ರಿಲೆ ಜೋಡಿ ಮಂಗ ನನ್ನನ್ನು ಗುರಾಯಿಸ್ತಾ ಇದ್ವು. ಮುಖಾಮುಖಿ ನೋಡ್ಕೊಂಡು ಏನ್ ಅದೃಷ್ಟ ಕಾದಾಯ್ತು ಅಂತ ಮನೆ ಕಡೆ ಹೋಗ್ತಿದ್ರೆ ಹೋದ್ಮೇಲೆನೆ ಗೊತ್ತಾಗಿದ್ದು ನನಗೆ ಕಾದಿರೋದು ತೋಟದ ಕೆಲಸ ಅಂತ. ಕೆಲಸ ಶುರು ಮಾಡಕ್ಕೂ ಮುಂಚೆನೆ ಮೊನ್ನೆ ತಾನೇ ಮರಿ ಹಾಕಿರೋ ನಮ್ ಮರಿ ಪಕ್ಷಿಗಳು ಏನಾದ್ವು ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಮಳೆರಾಯ ಆರ್ಭಟ ಶುರು ಮಾಡೋಕ್ಕೂ ಮುಂಚೆನೆ ಇಲ್ಲಿರೋ ಟೊಮೆಟೊನೆಲ್ಲ ಬಾಕ್ಸ್ ತುಂಬೋದು ಇನ್ನೊಂದ್ ಚಿಂತೆ. ತಡಿ, ಅದೇನ್ ಆಗ್ತದೋ ಆಗ್ಲಿ ಅಂತ ಇರೋದನ್ನೆಲ್ಲ ತುಂಬೋಷ್ಟರಲ್ಲಿ ಗಂಟೆ ನೋಡಿದ್ರೆ 5 ಗಂಟೆ. ಇನ್ನ ಸಾಯಂಕಾಲ ಆಯ್ತು ನೋಡಿ. ಹಗ್ಗ ಬಿಚ್ಚಿದ್ದೇ ತಡ. ಮೊನ್ನೆ ತಾನೇ ಪ್ರಪಂಚ ನೋಡಕ್ಕೆ ಎಂಟ್ರಿ ಕೊಟ್ಟಿರೋ ನಮ್ ಕರು ಹಾಲ್ ಕುಡಿಯಕ್ಕೆ ಅದ್ರ ಅಮ್ಮ ಹತ್ರ ಓಡ್ತಾ ಇತ್ತು. ಇನ್ನ ಸಾಯಂಕಾಲ ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಹಾಲ್ ಕರಿಯೋ ಗೌರ್ಮೆಂಟ್ ಕೆಲಸ ಶುರು. 3 ದಿನದಿಂದೆ ಮರಿ ಹಾಕಿರೋ ಕಾರಣಕ್ಕೆ ಕರಿಯೋ ಹಾಲ್ನೆಲ್ಲ ಡೈರಿಗೆ ಹಾಕದೆ ದಾನ ಮಾಡೋದೇ ಆಯ್ತು. ಇನ್ನ ಕತ್ಲಾಗೋಕ್ಕೂ ಮುಂಚೆನೆ ಮನೆಯಲ್ಲಿ ಅಕ್ಕಿ ಖಾಲಿ ಅನ್ನೋ ಸುದ್ದಿ ಕೇಳಿ ಪಕ್ಕದೂರು ಅರ್ಲ್ಕುಂಟೆನಲ್ಲಿ ರೇಷನ್ ತಗೊಂಡು ಮನೆಯಲ್ಲಿ ಹಾಕಿ ಮಲಗಿದ್ದಿದ್ ನನಗೆ ನಮ್ಮೂರಲ್ಲಿ ತಮಟೆ ಸೌಂಡು. ಏನ್ ವಿಶೇಷ ಅಂತ ಎದ್ದೋದಾಗ್ಲೇ ಗೊತ್ತಾಗಿದ್ದು ನಮ್ಮೂರಲ್ಲಿ ಇವತ್ತು ದೇವ್ರ ಮೆರವಣಿಗೆ ಅಂತ. ಇದೇ ಇವತ್ತಿನ ಕತೆ. ನಿಮ್ ಜೊತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ಜವಾನ್, ಜೈ ಕಿಸಾನ್.